ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಮಾರ್ನಿಂಗ್ ಆಗಿದೆ 5:30 ಒಂದು ಕಪ್ಪು ಗ್ರೀನ್ ಟೀ ತೊಗೊಂಡು ನನ್ನ ಈ ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಮಾರ್ನಿಂಗ್ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರಲ್ಲಿ ಸಾಂಬಾರಿಗೆ ತರಕಾರಿ ಎಲ್ಲ ಹಾಕಿಬಿಟ್ಟು ಕೂಗಿಸ್ಕೊತಾ ಇದ್ದೀನಿ. ಇನ್ನೊಂದು ಕುಕ್ಕರಲ್ಲಿ ಡಬಲ್ ಬೀನ್ಸ್ ಪಲ್ಯ ಮಾಡೋಣ ಅಂತ ಅದರಲ್ಲಿ ಒಂದು ವಿಷಿಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬೇಳೆ ಮಿಕ್ಸ್ಡ್ ವೆಜಿಟೇಬಲ್ ಎಲ್ಲ ಬೆಂದಾಗಿಬಿಟ್ಟಿದೆ. ಇದಕ್ಕೆ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ ಲಂಚ್ಗೆ. ಮತ್ತು ಅದ್ರ ಜೊತೆ ನಾನು ಡಬಲ್ ಬೀನ್ಸ್ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಸಾಂಬಾರು ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರ ಜೊತೆಗೆ ನಾನು ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಟೊಮೆಟೊ ಪಲ್ಯವನ್ನು ಮಾಡ್ತಾಯಿದ್ದೀನಿ. ರಾ ಟೊಮೆಟೊ ಪಲ್ಯ. ಅದಕ್ಕೆ ಒಂದು ಎಣ್ಣೆ ಕಾದಿ ನಂತರ ನಾನು ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈರುಳ್ಳಿ ಸ್ವಲ್ಪ ಕಂದು ಬರೋವರೆಗೂ ಹುರಿಬೇಕು. ಇವಾಗ ಅದಕ್ಕೆ ಬೇಕಾಗಿರೋ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ ನಾನು ಡ್ರೈ ರೋಸ್ಟೆಡ್ ಶೇಂಗಾ ಪುಡಿ, ಪೀನಟ್ ಪೌಡರು, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸಾಂಬಾರು ಪುಡಿ, ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಇವೆಲ್ಲವನ್ನು ಹಾಕ್ಕೊಂಡು ಒಂದು ಬೌಲಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರ್ತೀನಿ. ಇವಾಗ ಈ ರಾ ಟೊಮೆಟೊವನ್ನು ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ. 4 ರಾ ಟೊಮೆಟೊ ಮತ್ತು 2 ಹಣ್ಣಾಗಿರೋ ಟೊಮೆಟೊವನ್ನು ಸ್ಲೈಸ್ ಮಾಡ್ಕೊಂಡಿದ್ದೀನಿ. ತುಂಬ ಚಟ್ಪಟ ಆಗಿರುತ್ತೆ ಈ ಸಬ್ಜಿ. ಇವಾಗ ಈರುಳ್ಳಿ ಫ್ರೈ ಆದಮೇಲೆ ನಾನು ಟೊಮೆಟೊವನ್ನು ಹಾಕಿದ್ದೀನಿ. ಟೊಮೆಟೊ ಹಾಕಿದ ತಕ್ಷಣ ಒಂದು 2 ಸೆಕೆಂಡ್ ಮುಚ್ಚಿಡಬೇಕು. ಒಂದು 2 ನಿಮಿಷ ಮುಚ್ಚಾದಮೇಲೆ ನಾನು ಮಾಡಿಟ್ಕೊಂಡಿರೋದು ಪೌಡರ್ಸ್ನೆಲ್ಲ ಅದ್ರ ಜೊತೆ ಹಾಕಬೇಕು ಮತ್ತು ಮಿಕ್ಸ್ ಮಾಡಿ ಮುಚ್ಚಿ ಒಂದು 5 ನಿಮಿಷ ಮುಚ್ಚಿ ಬೇಯಿಸಿದರೆ ನಿಮ್ಮ ಸಬ್ಜಿ ರೆಡಿಯಾಗಿರುತ್ತೆ. ಮೇಲಿಂದ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾನು ಮಾಡ್ತಾ ಇರೋದು ಡಬಲ್ ಬೀನ್ಸ್ ಪಲ್ಯ. ಅದಕ್ಕೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದ ತಕ್ಷಣ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಡಬಲ್ ಬೀನ್ಸನ್ನು ಹಾಕಿ ಉಪ್ಪು ಹಾಕಿ ಕಾಯಿ ತುರಿ ಹಾಕಿ ಬೇಯಿಸಿಬಿಟ್ರೆ ನಿಮ್ಮದು ಡಬಲ್ ಬೀನ್ಸ್ ಪಲ್ಯ ರೆಡಿಯಾಗಿಬಿಡುತ್ತೆ. ಇವಾಗ ಪಲ್ಯ ಮುಗಿದ್ಮೇಲೆ ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಮತ್ತು ಟೊಮೆಟೊ ಪಲ್ಯವನ್ನು ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಗಾಗಿ ಹಾಕ್ತಾಯಿದ್ದೀನಿ. ಚಪಾತಿಗೆ ಇದು ಒಳ್ಳೆ ಕಾಂಬಿನೇಷನು. ನೀವು ಬೇಕಿದ್ದರೆ ರೈಸು, ಪೂರಿ ಜೊತೆಗೂ ದೋಸೆ ಜೊತೆಗೂ ಇದನ್ನು ತೊಗೋಬೋದು. ನಾನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಇವಾಗ ರೈಸು ಮತ್ತು ಸಾಂಬಾರನ್ನು ಮಿಕ್ಸ್ ಮಾಡಿ ಅದ್ರ ಜೊತೆ ಪಲ್ಯನೂ ಪ್ಯಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ನ್ಯಾಕ್ಸ್ ಬಾಕ್ಸ್ಗೆ ನಾನು ಲಡ್ಡು ಮತ್ತು ಆ್ಯಪಲನ್ನು ಹಾಕ್ತಾಯಿದ್ದೀನಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಇದೇ ರೀತಿ ಕಂಟೆಂಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿರ್ತೀನಿ. ಅಲ್ಲಿಯವರೆಗೂ ಬಾಯ್.